ಈಗ ವಿಸ್ಡಮ್ ಟೂತ್ ಅಂದ್ರೆ ಆ ವಿವೇಕ ಹಲ್ಲು ಅಂತೀವಿ, ಇಲ್ಲ ಬುದ್ಧಿ ಹಲ್ಲು ಅಂತೀವಿ. ನಾರ್ಮಲಿ ಇದು 18ರಿಂದ 25 ವರ್ಷದ ಒಳಗಡೆ ಬರುತ್ತೆ ಒಬ್ಬ ವ್ಯಕ್ತಿಗೆ. ಈಗ ದವಡೆ ಹಲ್ಲು ಕೇಳಿದೀರಾ ನೀವು? ಮೊದಲನೇ ದವಡೆ ಹಲ್ಲು, ಎರಡನೇ ದವಡೆ ಹಲ್ಲು, ಆಮೇಲೆ ಮೂರನೇದು 18 ವಯಸ್ಸಿಗೆ ಬರೋದು. ನಿಮ್ಗೆ ಫಸ್ಟ್ 2 ದವಡೆ ಹಲ್ಲು ಒಂದು 6ನೇ ವರ್ಷಕ್ಕೆ ಬರುತ್ತೆ. ಒಬ್ಬ ವ್ಯಕ್ತಿ 6ನೇ ವಯಸ್ಸಿನಲ್ಲಿದ್ದಾಗ ಮೊದಲನೇ ದವಡೆ ಹಲ್ಲು ಬರುತ್ತೆ. ಮತ್ತೆ 12ನೇ ವಯಸ್ಸಲ್ಲಿದ್ದಾಗ 2ನೇ ದವಡೆ ಹಲ್ಲು ಬರುತ್ತೆ. ಆದರೆ 18 ವರ್ಷದ ನಂತರ ಇದು 3ನೇ ದವಡೆ ಹಲ್ಲು ಬರುತ್ತೆ. ಅವನಿಗೆ ಬುದ್ಧಿ ಬಂದ್ಮೇಲೆ ಇದು ಬಂದಿರೋದ್ರಿಂದ ಇದನ್ನ ವಿಸ್ಡಮ್ ಟೂತ್ ಅಥವಾ ಬುದ್ಧಿ ಹಲ್ಲು, ವಿವೇಕ ಹಲ್ಲು ಅಂತ ನಾವು ಕರಿತೀವಿ. ಈಗ ನಾವು ಎವಲ್ಯೂಷನರಿ ಮುಂಚೆಯಿಂದ ನೋಡ್ಕೊಂಡ್ ಬಂದ್ರೆ 4 ಹಲ್ಲಿತ್ತು ಅಂತ ಹೇಳ್ತಾರೆ. ಇಫ್ ಯು ಲುಕ್ ಅಟ್ ಮಿಲಿಯನ್ಸ್ ಆಫ್ ಇಯರ್ಸ್ ಮುಂಚೆ ನೋಡಿದ್ರೆ 4 ಹಲ್ಲಿತ್ತು. ಆಮೇಲೆ ಇಟ್ ರೆಡ್ಯೂಸ್ ಟು 3. ಈಗ 3 ಎಲ್ಲರಿಗೂ 3 ಇದೆ. ಬಟ್ ಅಗೇನ್ ಎವಲ್ಯೂಷನರಿ ಚೇಂಜಸ್ ಇಂದ ಏನಾಗಿದೆ, ನಮ್ಮ ದವಡೆ ಸೈಜು ಕೆಳದವಡೆ ಆಗ್ಲಿ ಮೇಲ್ದವಡೆ ಆಗ್ಲಿ 3 ಹಲ್ಲಿಗೆ ಅಕೊಮಡೇಟ್ ಮಾಡ್ತಾ ಇಲ್ಲ ಅದು. ಸೊ ಈಗ ಮುಂಚೆ 3 ಹಲ್ಲು ನಾರ್ಮಲ್ ಆಗಿರ್ತಾ ಇತ್ತು. ಇವನ್ ಪ್ಯಾರಾಮೋಲರ್ ಅಂತೀವಿ, ಎಕ್ಸ್ಟ್ರಾ ಹಲ್ಲು ಕೂಡ, ಸೂಪರ್ ನ್ಯೂಮರಿ ಟೂತ್ ಕೂಡ ಇರ್ತಾ ಇತ್ತು. ಬಟ್ ಈಗ ಅದು ಬರೋಕ್ ಕಷ್ಟ ಆಗ್ತಿದೆ. ಯಾಕೆ ಅಂದ್ರೆ ನಮ್ಮ ದವಡೆ ಸೈಜು, ಮೇಲ್ದವಡೆ ಕೆಳಗಡೆ ದವಡೆ ಎರಡೂ ಸೈಜು ರೆಡ್ಯೂಸ್ ಆಗ್ತಿದೆ. ನಾವು 12 ವರ್ಷ ಇರೋ ತನಕ 2 ದವಡೆ ಹಲ್ಲು ಬಂದ್ಬಿಡುತ್ತೆ. ಬಟ್ 18 ವಯಸ್ಸಿಗೆ ನಮ್ಮ ಎಲ್ಲ ಮೂಳೆಗಳ ಬೆಳವಣಿಗೆ ಮುಗ್ದು ಹೋಗಿರುತ್ತೆ. ಅದ ನಂತರ ಇದು ಸ್ಪೇಸ್ ಇದ್ರೆ ಮಾತ್ರ ಬರುತ್ತೆ. ಸ್ಪೇಸ್ ಇಲ್ಲ ಅಂದ್ರೆ ಇದು ಮೂಳೆ ಒಳಗಡೆನೆ ಉಳ್ಕೊಂಡ್ಬಿಡುತ್ತೆ. ಅದನ್ನ ನಾವು ಇಂಪ್ಯಾಕ್ಟೆಡ್ ಟೂತ್ ಅಂತ ಕರಿತೀವಿ. ಯಾವುದೇ ಹಲ್ಲು ಬೆಳಿತಿರ್ಬೇಕಾದ್ರೆ ಅಲ್ಲಿ ಒಂದ್ ಸ್ವಲ್ಪ ಇರಿಟೇಷನ್ ಇರುತ್ತೆ. ನೀವು ನೋಡಿದ್ರೆ, ನೀವು ಒಂದ್ ಚಿಕ್ಕ ಮಗುಗೆ ಹಲ್ಲು ಬರ್ತಿರ್ಬೇಕಾದ್ರೆ ನೋಡ್ಬೋದು, ಮುಂದ್ಗಡೆ ಒಂದ್ ಸ್ವಲ್ಪ ಒಸರಲ್ಲಿ ಕೆಂಪಾಗಿರುತ್ತೆ. ಅದೇ ತರ ಈ ದವಡೆ ಹಲ್ಲು ವಿಸ್ಡಮ್ ಟೂತ್ ಬರ್ಬೇಕಾದ್ರೂ ಸಹ ಕೊನೆಯಲ್ಲಿ ನಿಮ್ಗೆ ಒಂದ್ ಸ್ವಲ್ಪ ಒಸಡು ಕೆಂಪಾಗಿರೋದು, ಊತ ಬಂದಿರೋದು, ಸ್ವಲ್ಪ ನೋವು, ಇರಿಟೇಷನ್ ಇವೆಲ್ಲ ಇದೆ. ನಾವು ಏನ್ ಟೀತಿಂಗ್ ಪ್ರಾಬ್ಲಮ್ ಅಂತೀವಿ ಇದರಲ್ಲೂ ಕೂಡ ನಾವು ಅದನ್ನೆಲ್ಲ ಕಾಣ್ಬೋದು. ಸೊ ಪೇನ್, ನೋವು, ಊತ ಇವನ್ನೆಲ್ಲ ಕಾಣ್ಬೋದು. ಕೆಲವು ಸಲ ರಕ್ತ ಬರ್ತಿರುತ್ತೆ, ಕೆಲವು ಸಲ ಊದ್ಕೊಂಡಿರುತ್ತೆ. ಹೊರಗಡೆ ನೋಡ್ಬೋದು ನೀವು, ಹಲ್ಲಿಂದ ಹೊರಗಡೆ ನೀವು ಕೆನ್ನೆ ಹತ್ರ ಊದ್ಕೊಂಡಿರುತ್ತೆ. ಸೊ ಇವು ಇಂಪ್ಯಾಕ್ಟೆಡ್ ಟೂತ್ ರೀಸನ್ಸ್. ಇಲ್ಲ ಅಂದ್ರೆ ಅದು ನಾರ್ಮಲಿ ಸ್ಪೇಸ್ ಇದ್ರೆ ಅದ್ರ ಪ್ಲೇಸ್ ಬಂದು ಕೂತ್ಕೊಂಡ್ಬಿಡುತ್ತೆ. ನಮ್ಗೆಲ್ಲಾ ಪ್ರಾಬ್ಲಮ್ ಶುರು ಆಗದೇನೆ ಅಲ್ಲಿ ಸ್ಪೇಸ್ ಇಲ್ಲದೆ ಇರೋದ್ರಿಂದ. ಸ್ಪೇಸ್ ಇದ್ರೆ ಅದ್ರ ಪ್ಲೇಸ್ ಬರುತ್ತೆ. ಸ್ಪೇಸ್ ಇಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ ಶುರು ಆಗುತ್ತೆ ಅಂದ್ರೆ, ಆ ಹಲ್ಲು ಎಲ್ಲಾ ಹಲ್ಲು ತನ್ನ ಜಾಗಕ್ಕೆ ತಂದು ಬರ್ಬೇಕು. ಸೊ ಅದು ಬರಕ್ ಟ್ರೈ ಮಾಡ್ತಿರುತ್ತೆ. ಕೆಲವು ಸಲ ಮೀಸಿಯೋ ಆಂಗ್ಯುಲರ್ ಅಂತೀವಿ, ಅಂದ್ರೆ ಮುಂದ್ಗಡೆ ತಿರ್ಕೊಂಡ್ಬಿಟ್ಟಿರುತ್ತೆ. ಆಗೇನಾಗುತ್ತೆ, ಅದು ಮುಂದ್ಗಡೆ ಅಲ್ಲಿ ನಾವು ಒತ್ತುತ್ತಾ ಇರುತ್ತೆ. ನೀವು ನೋಡ್ಬೋದು ಕೆಲವ್ರಿಗೆ ಮುಂದ್ಗಡೆ ಎಲ್ಲ ಆಫ್ಟರ್ ಸರ್ಟನ್ ಏಜ್, ನಂಗೆ ಮುಂಚೆ ಚೆನ್ನಾಗಿತ್ತು ಮೇಡಮ್ ಹಲ್ಲು, ಇವಾಗ ನನಗೆ ಸ್ವಲ್ಪ ಕ್ರೌಡಿಂಗ್ ಆಗ್ತಾ ಇದೆ ಹಲ್ಲು, ಮಾಲಲೈನ್ ಆಗ್ತಾ ಇದೆ ಹಲ್ಲು ಅಂತಾರೆ. ಯಾಕೆಂದ್ರೆ ಈ ವಿಸ್ಡಮ್ ಟೂತ್ ಮುಂದ್ಗಡೆ ಇರೋ ಹಲ್ಲುಗಳನ್ನೆಲ್ಲ ಪುಷ್ ಮಾಡ್ತಾ ಇರುತ್ತೆ. ಅದು ಜಾಗಕ್ಕೆ ಬರೋಕ್ಕೋಸ್ಕರ. ಅದೊಂದು ಕಾರಣ. ಇನ್ನೊಂದ್ಸಲ ಕೆಲವು ಸಲ ಏನಾಗುತ್ತೆ, ಹಾರಿಜಾಂಟಲಿ ಪೊಸಿಷನ್ ಹಿಂಗ್ ಮಲ್ಕೊಂಡ್ಬಿಟ್ಟಿರುತ್ತೆ. ಸೊ ಎಗೇನ್ ಅದು ಮುಂದ್ಗಡೆ ಹಲ್ಲಿಗೆ ಚುಚ್ತಾ ಇರುತ್ತೆ. ಸಮಟೈಮ್ಸ್ ಇದಕ್ಕೆ ನೀವು ಹಲ್ ಜಾಗಕ್ಕೆ ಅದು ಕರೆಕ್ಟ್ ಆಗಿ ಬಂದ್ಬಿಟ್ರೆ ನಾವು ಬಿಟ್ಬಿಡ್ತೀವಿ. ಅದು ಬಂದಿಲ್ಲ ಅಂದ್ರೆ ಸರ್ಜಿಕಲ್ ಎಕ್ಸ್ಟ್ರಾಕ್ಷನ್, ಇದನ್ನ ಹಲ್ ತಗ್ಸೋದು ಒಂದೇ ಅದಕ್ಕೆ ಸರಿಯಾದ ಪರಿಹಾರ. ವಿಸ್ಡಮ್ ಟೂತ್ ಅಂದ್ರೆ ಈಗ ನಾವು ಬರ್ಬೇಕಾದ್ರೆ ಜಾಗ ಸಾಕಾಗ್ತಿಲ್ಲ ಅಂತಂದ್ರೆ ಕೆಲವು ಸಲ ಬರೀ ಮೇಲ್ಗಡೆ ಇರೋ ಚರ್ಮ ತೆಗಿಬೇಕಾಗತ್ತೆ. ಅದು ಅಪರ್ಕ್ಯುಲೆಕ್ಟಮಿ ಅಂತ ಮಾಡ್ತೀವಿ. ಅದೊಂದನ್ನೇ ಮಾಡ್ಬೋದು. ಅದ್ ಮೇಲ್ಗಡೆ ಇರೋ ಚರ್ಮ ತೆಗಿಬೋದು. ಅದು ಆಗಿಲ್ಲ, ಹಾಗೇನೂ ಹಲ್ ಬರ್ಲಿಲ್ಲ ಅಂದ್ರೆ ನಾವು ಅದನ್ನ ತೆಗಿಬೇಕು ಅಂತ ಹೇಳಿದ್ನಲ್ಲ. ತೆಗಿಬೇಕಾದ್ರೆ ಅದು ಕೆಳಗಡೆ ಇರೋ ಮೂಳೆನ ಸ್ವಲ್ಪ ನಾವು ಕಟ್ ಮಾಡ್ಬೇಕಾಗತ್ತೆ. ಆ ಕಟ್ ಮಾಡಿದಾಗ ಕೆಲವು ಸಲ ಕೆಲವ್ರಿಗೆ ಊತ ಬರುತ್ತೆ. ಅದು ಟೆಂಪ್ರರಿ ಸ್ಟೇಜಸ್. ಒಂದು ವಾರ ತನಕ ಫಸ್ಟ್ ದಿನ ಊತ ಬಂದ್ಮೇಲೆ, ಸೆಕೆಂಡ್ ದಿನ ಊತ ಬಂದ್ಮೇಲೆ, ಥರ್ಡ್ ಫೋರ್ತ್ ಡೇ ಆದ್ಮೇಲೆ ಅದು ರೆಡ್ಯೂಸ್ ಆಗ್ತಾ ಬರುತ್ತೆ. ಅದರಿಂದ ಕಾಂಪ್ಲಿಕೇಶನ್ ಇಟ್ ಇಸ್ ಜಸ್ಟ್ ಟೆಂಪ್ರರಿ, ಇಟ್ ಇಸ್ ನಾಟ್ ಪರ್ಮನೆಂಟ್. ಕೆಲವು ಸಲ ಏನಾಗುತ್ತೆ ಅಂದ್ರೆ ಪ್ಯಾರಸ್ಥಿಷಿಯಾ ಅಂತ ಹೇಳ್ತೀವಿ. ಅಲ್ಲಿ ನಾವು ಹಲ್ ತೆಗಿಬೇಕಾದ್ರೆ ಕೆಳಗಡೆ ಇನ್ಫೀರಿಯರ್ ಆಲ್ವಿಯುಲರ್ ಕೆನಾಲ್ ಅಲ್ಲಿ ನರ್ವ್ ಇರುತ್ತೆ, ಇನ್ಫೀರಿಯರ್ ಆಲ್ವಿಯುಲರ್ ನರ್ವ್ ಅಂತ ಹೇಳ್ತೀವಿ. ಆ ನರ್ವ್ಗೆ ಏನಾದ್ರು ಡ್ಯಾಮೇಜ್ ಆದ್ರೆ, ಯಾಕೆಂದ್ರೆ ಆ ರೂಟು ಆ ಕೆನಲ್ ಹತ್ರ ಇರುತ್ತೆ, ಆ ಸಮಯದಲ್ಲಿ ನಾವು ಪ್ಯಾರಸ್ಥಿಷಿಯಾ, ನಮ್ನೆಸ್, ಹಲ್ ತೆಗಿಸ್ಕೊಂಡಿದೀನಿ ಇನ್ನೂ ನಮ್ನೆಸ್ ಹೋಗೇ ಇಲ್ಲ ಅಂತ ಹೇಳ್ತಾರೆ ಕೆಲವರು. ಅದು ಕೆಲವು ಸಹ 2 ತಿಂಗಳಿಂದ 6 ತಿಂಗಳ ಒಳಗಡೆ ಅದು ಕೂಡ ಸರಿ ಹೋಗುತ್ತೆ. ಸೊ ಯಾವುದೇ ಪ್ರಾಬ್ಲಮ್ ಆದ್ರೂ ತಾತ್ಕಾಲಿಕವಾಗಿ. ಇನ್ನು ನೀವು ಎಕ್ಸ್ಟ್ರೀಮ್ ಕಂಡೀಷನ್ಸ್ ಅಂದ್ರೆ ದವಡೆ ಮುರಿಯೋದು, ಆ ತರ ಚಾನ್ಸಸ್ ವೆರಿ ವೆರಿ ರಿಮೋಟ್. ಅದರ್ವೈಸ್
ಒಂದು ವಾರದಿಂದ 15 ದಿನದೊಳಗಡೆ ಯೂಶಲಿ ಹಲ್ ತೆಗೆದ್ಮೇಲೆ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ವಿಸ್ಡಮ್ ಟೂತ್ಗೆ ಅದು ಜಾಗ ಇದೆ ಅಂತ ಹೇಳಿದ್ರೆ ನಾವು ಮೇಲ್ಗಡೆ ಆ ವರ್ಸ್ಡ್ ಜಾಗ ಇರುತ್ತಲ್ಲ, ಆ ಜಾಗನ ಒಂದ್ ಸ್ವಲ್ಪ ಕ್ಲಿಯರ್ ಮಾಡಕ್ಕೆ ಮೌತ್ ರಿನ್ಸ್ ಮಾಡಕ್ ಹೇಳ್ತೀವಿ ನಾರ್ಮಲಿ. ಈಗ ಫಸ್ಟ್ ಟೈಮ್ 18 ವರ್ಷದಲ್ಲಿ ಅಥವಾ 22 ವರ್ಷದಲ್ಲಿ ಒಂದ್ ಸ್ವಲ್ಪ ಹಲ್ ನೋವು ಬಂತು ಮೇಡಮ್ ಅಂತ ಬರ್ತಾರಲ್ಲ, ಅವ್ರಿಗೆ ನಾವೇನ್ ಹೇಳ್ತೀವಿ, ಮೌತ್ ರಿನ್ಸ್ ಮಾಡಿ ಒಂದು ಲ್ಯೂಕ್ ವಾಮ್ ಉಗುರು ಬೆಚ್ಚಗಿನ ನೀರಲ್ಲಿ ಉಪ್ಪು ಹಾಕಿ ಬಾಯಿ ಮುಕ್ಕುಳಿಸಿ ಅಂತ ಹೇಳ್ತೀವಿ. ಅದ್ರಿಂದ ಪರಿಹಾರ ಸಿಗ್ಬೋದು. ಇವೆಲ್ಲ ಸ್ಟೇಜ್ ಕ್ರಾಸ್ ಆಗಿ ನಿಮ್ಗೆ ಅದು ಹಲ್ ಬರ್ತಾನೆ ಇಲ್ಲ, ಬಟ್ ನಿಮ್ಗೆ ಅದರಿಂದ ತೊಂದರೆ ಜಾಸ್ತಿ ಆಗ್ತಾ ಇದೆ, ಬೇರೆ ಹಲ್ಲಿಗೆಲ್ಲ ತೊಂದರೆ ಆಗ್ತಾ ಇದೆ ಅಂದಾಗ ನೀವು ಹಲ್ನ ತೆಗೆಸ್ಕೋಬೇಕಾಗುತ್ತೆ. ವಿಸ್ಡಮ್ ಟೂತ್ಗೆ ಹಲ್ಲಿಗೆ ಅದ್ರ ಜಾಗಕ್ಕೆ ಬರೋ ಆಗ್ತಾ ಇಲ್ಲ ಅಂದಾಗ ನಾವು ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಮೌತ್ ರಿನ್ಸಿಂಗ್ ಅಥವಾ ಅದ್ರ ಮೇಲಿರೋ ಟಿಶ್ಯೂ ತೆಗೆಯೋದ್ರಿಂದನೂ ಕೂಡ ಅದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಓನ್ಲಿ ಥಿಂಗ್ ಇಸ್ ಆ ಜಾಗ ಇವಾಗ ನಾನು ಹೇಳಿದ್ನಲ್ಲ, ಎವಲ್ಯೂಷನರಿ ಚೇಂಜಸ್, ನಮ್ಗೆ 3 ಹಲ್ಲನ್ನ ಅಕೊಮೊಡೇಟ್ ಮಾಡುವಷ್ಟು ನಮ್ಮ ದವಡೆ ಸೈಜ್ ಇಲ್ಲ, ಆದ್ರಿಂದ ನಾವು ಅದನ್ನ ತೆಗಿಬೇಕಾಗತ್ತೆ. ಈಗ ಹೋಮ್ ರೆಮಿಡೀಸ್ ಅಂದ್ರೆ ನಾನು ಈಗ ಮೌತ್ ರಿನ್ಸಿಂಗ್ ಅಂತ ಹೇಳಿದೆ, ಮೌತ್ ರಿನ್ಸಿಂಗ್ ಮಾಡ್ಬೋದು. ಮಸಾಜಿಂಗ್ ಆಫ್ ದ ಗಮ್ ಮಸಾಜ್ ಮಾಡ್ಬೋದು. ಅದು ಬಿಟ್ರೆ ದ ಬೆಸ್ಟ್ ಥಿಂಗ್ ಇಸ್, ನಿಮ್ಗೆ ಹಲ್ ಸ್ಪೇಸ್ ಸಾಕಾಗ್ತಿಲ್ಲ ಅಂದ್ರೆ ಗೆಟ್ ಇಟ್ ರಿಮೂವ್ಡ್. ಇಲ್ಲ ಅಂದ್ರೆ ಕೆಲವು ಸಲ ಏನಾಗುತ್ತೆ, ಅದು ಹಂಗೆ ಬಿಟ್ಬಿಡ್ತೀರಾ ಅಂತ ಇಟ್ಕೊಳ್ಳಿ, ನೀವು ನೋಡ್ಬೋದು ಅದ್ರ ಮಧ್ಯ ಊಟ ಸೇರ್ಕೊಂಡು ಈ ಕೊನೆ ಹಲ್ಲು ಇರುತ್ತಲ್ಲ, ವಿಸ್ಡಮ್ ಟೂತ್ 2ನೇ ದವಡೆ ಹಲ್ಲು, ಆದ್ರೂ ಮಧ್ಯ ಊಟ ಸೇರ್ಕೊಂಡು ಏನಾಗುತ್ತೆ, ಮೋಸ್ಟ್ ಆಫ್ ದ ಟೈಮ್ಸ್ ಆ ಹಲ್ಲು ಕೂಡ ಎಫೆಕ್ಟ್ ಆಗ್ಬಿಡುತ್ತೆ, ಆ ಹಲ್ಲು ಉಳ್ಕಲಾಗಿ ಹೋಗಿರುತ್ತೆ. ನಾವು ಎಷ್ಟೊಂದ್ ಜನ ಬಂದವ್ರಿಗೆ ನಾವು ವಿಸ್ಡಮ್ ಟೂತ್ ಎಕ್ಸ್ಟ್ರಾಕ್ಷನ್ ಹೇಳಿ ಅವ್ರು ಮಾಡಿಲ್ಲ ಅಂದಾಗ 2ನೇ ದವಡೆ ಹಲ್ಲು ಆ ಸ್ಥಿತಿಗೆ ಹೋಗಿರೋ ಚಾನ್ಸಸ್ ಜಾಸ್ತಿ ಇದೆ, ನಾನ್ ನೋಡಿರೋ ತರ. ಫಸ್ಟ್ ನಿಮ್ಗೆ ಪೇನ್ ಬಂತು, ಇವಾಗ ಏನಾಗಿದೆ, ಎವ್ರಿ 6 months ನಾರ್ಮಲಿ ಮೋಸ್ಟ್ ಆಫ್ ದೆಮ್ ನಾನು ನೋಡ್ದಂಗೆ ನನ್ನ ಕ್ಲಿನಿಕ್ ಎವ್ರಿ 6 months ನನಗ್ ಪೇಷಂಟ್ಸ್ ಎವ್ರಿ 6 months ಬರ್ತಾರೆ. ಸೊ ನಾವಾಗ ಪ್ರಿವೆಂಟಿವ್ ಮೆಜರ್ ಆಗಿ ಈ ತರ ಇದೆ ಅಂತ ಹೇಳಿ ಒಂದು ಟೈಮ್ ಲೈನ್ ಕೊಡ್ತೀವಿ, ನೀವು ಈ ಟೈಮ್ ಲೈನ್ ಫಾಲೋ ಮಾಡ್ಕೊಂಡು ಬನ್ನಿ ಅಂತ. ಸೊ ದೇ ವಿಲ್ ರಿಪೋರ್ಟ್ ಬ್ಯಾಕ್. ಅದರ್ವೈಸ್ ನೀವು ಮುಂಚೆ ತೋರಿಸಿಲ್ಲ, ಬಟ್ ಹಲ್ ನೋವು ಬಂದ ತಕ್ಷಣ ಡೋಂಟ್ ಟೇಕ್ ಯುವರ್ ಸೆಲ್ಫ್ ಎನಿ ಮೆಡಿಸಿನ್ ಆರ್ ಎನಿಥಿಂಗ್. ಜಸ್ಟ್ ಒಂದು ಸ್ಕ್ರೀನಿಂಗ್ ವಿಸಿಟ್ ಇಂದ ನಿಮ್ದು ಏನ್ ಪ್ರಾಬ್ಲಮ್ ಇದೆ ಅವು ಸಾಲ್ವ್ ಆಗುತ್ತೆ. ಸೊ ಮೇಕ್ ಇಟ್ ಎ ಹ್ಯಾಬಿಟ್, 6 monthly once you are visiting, so you are taken care at the most early stage.